ಏರ್ಪೋರ್ಟು ವಿತೌಟ್ ಟೋಲ್ ಹೋಗೋದು ಹೆಂಗೆ ಅಂದರೆ, ಸಿಗ್ನಲ್ ಹೆಬ್ಬಾಳ ಫ್ಲೇವರ್ ಮುಗಿದ ತಕ್ಷಣ ಸಿಗ್ನಲ್ ಬರುತ್ತಲ್ಲ, ಆ ಸಿಗ್ನಲಿಂದ ರೈಟ್ ತೊಗೊಂಡು ಯೂ ಟರ್ನ್ ಮಾಡಿಕೊಂಡು ಸರ್ವಿಸ್ ರೋಡಲ್ಲಿ ಮತ್ತು ಸ್ವಲ್ಪ ಮುಂದೆ ಹೋದರೆ ಲೆಫ್ಟು ರೋಡ್ ಸಿಗುತ್ತೆ. ಅಲ್ಲಿಂದ ಶಿಸ್ತಾಗಿ ಸ್ಟ್ರೈಟಾಗಿ ಹೋದರೆ ಮುಂದೆ ಒಂದು ಅಂಡರ್ ಪಾಸ್ ಸಿಗುತ್ತೆ. ಕೆಲವ್ರಿಗೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ. ಎಲ್ಲ ಮೆಸೇಜ್ ಮಾಡಿದ್ದೀರಾ ವಿತೌಟ್ ಟೋಲ್ ಹೋಗೋದು ಹೆಂಗೆ ಅಂತ, ಅವ್ರಿಗೆ ಈ ವಿಡಿಯೋ. ಆ ಅಂಡರ್ ಪಾಸು ಯೂ ಟರ್ನ್ ಮಾಡಿಕೊಂಡು ಮತ್ತೆ ಲೆಫ್ಟ್ ಹೋದರೆ ಆರಾಮಾಗಿ ಹೋಗ್ಬೋದು. ಯಾಕಂದರೆ ಒಬ್ರಿಗೆ ಫಾಸ್ಟಾಗಿರಲ್ಲ, ಒಬ್ರಿಗೆ ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಳಕ್ಕೂ ಬರಲ್ಲ ಅಂಥವ್ರಿಗೆ ಈ ವಿಡಿಯೋ. ಅಂಡರ್ ಪಾಸ್ ಮುಗಿದ ತಕ್ಷಣ ಮತ್ತೆ ಲೆಫ್ಟ್ ಎತ್ಕೊಂಡು ಮತ್ತೆ ಎಲ್ಲೂ ಕ್ರಾಸ್ ಮಾಡೋಂಗಿಲ್ಲ, ಒಂದೇ ರೋಡ್ ಆರಾಮಾಗಿ ಹೋಗಿ. ಗೊತ್ತಿಲ್ಲದೆ ಇರೋರು ಯೂಸ್ ಮಾಡ್ಕೊಳ್ಳಿ, ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ ಶೇರ್ ಮಾಡಿ, ಅವ್ರಿಗೂ ಪಾಪ ಸ್ವಲ್ಪ ಹೆಲ್ಪ್ ಆಗಲಿ. ಅಲ್ಲಿಂದ ಒಂದೇ ರೋಡ್ ಹೋದರೆ ನೆಕ್ಸ್ಟ್ ಬರೋದು ಚಿಕ್ಕಜಾಲದ ಮೇಲೆ ನಿಮ್ಗೆ ಅಲ್ಲಿ ರೋಡಲ್ಲಿ ಹೋದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆರಾಮಾಗಿ. ಕಾರ್ಗಳೆಲ್ಲ ಅಲ್ಲಿಂದನೇ ಬರ್ತಾ ಇರ್ತವೆ, ಬ್ಯಾಕ್ ರೋಡಿಂದಾನೇ ಜಾಸ್ತಿ. ನಾನು ಯಾವಾಗಲೂ ಅಷ್ಟೇ, ಪರ್ಸ್ನಲ್ ಡ್ಯೂಟಿ ಇದ್ದರೆ ಟೋಲ್ ಮೇಲೆ ಹೋಗಲ್ಲ, ಬ್ಯಾಕ್ ರೋಡಿಂದಾನೇ ಹೋಗ್ತೀನಿ. ಯಾಕಂದರೆ ಅದೇ ಟೋಲ್ ಕಾಸು ಉಳಿಯುತ್ತೆ, ಏನಕ್ಕಾದ್ರೂ ಬರುತ್ತೆ ಅಂತ. ಅಲ್ಲಿಂದ ಬಂದರೆ ನಿಮಗೆ ಸುತ್ತಮುತ್ತ ನೋಡ್ಬೋಬೇಕಿದ್ರೆ ಹೋಟ್ಲುಗಳು ಎಲ್ಲ ಸಿಗ್ತವೆ, ಆರಾಮಾಗಿ ಊಟ ಗೀಟ ಟಿಫನ್ ಎಲ್ಲ ಮಾಡ್ಕೋಬೋದು. ಅಲ್ಲಿಂದ ಬಂದರೆ ಏರ್ಪೋರ್ಟ್ ಎಂಟ್ರೆನ್ಸ್ ರೋಡ್ ಸಿಗುತ್ತೆ. ಅಲ್ಲಿಂದ ಹೋಗಿ ಲೆಫ್ಟ್ ಹೋದರೆ ಏರ್ಪೋರ್ಟ್ ರೋಡು. ಮತ್ತು ಹಂಗೆ ಮುಂದೆ ಹೋದರೆ ಫಸ್ಟು ಸಿಗ್ನಲ್ ಸಿಗುತ್ತೆ. ಆ ಸಿಗ್ನಲಿಂದ ರೈಟ್ ಎತ್ಕೊಂಡ್ರೆ ಶಿಸ್ತಾಗಿ ನೀವು ಟರ್ಮಿನಲ್ 1ಗಾದ್ರೂ ಹೋಗ್ಬೋದು, 2ಗಾದ್ರೂ ಹೋಗ್ಬೋದು. ಸ್ಟ್ರೈಟಾಗಿ ಹೋಗ್ಬೋದು. ಸ್ಟ್ರೈಟಾಗಿ ಹೋದರೆ ಸ್ವಲ್ಪ ಲಾಂಗ್ ಆಗಿಬಿಡುತ್ತೆ. ನೀವು ಆ ಸಿಗ್ನಲಿಂದ ರೈಟ್ ತೊಗೊಂಡು ಹೋದರೆ ಸ್ವಲ್ಪ ಈಸಿ ಆಗುತ್ತೆ, ನಿಮಗೆ ಹತ್ರ ಆಗುತ್ತೆ. ಆ ಸಿಗ್ನಲಿಂದ ರೈಟ್ ತೊಗೊಂಡ್ರೆ ಶಿಸ್ತಾಗಿ ಏರ್ಪೋರ್ಟು ಟರ್ಮಿನಲ್ 1 2 ನಿಮ್ಮ ಇಷ್ಟ, ಎಲ್ಲಿಗಾದ್ರೂ ಹೋಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಹಿಂಗೆ ಡ್ರೈವರ್ಗಳಿಗೆ ಯೂಸ್ ಆಗೋಂಥ ವೀಡಿಯೋಗಳು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.